ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಬನ್ನಿ, ನಾನಿವತ್ತು ನಿಮಗೆ ನಮ್ಮನೆ ಇರೋಂಥ ಗಿಡಗಳನ್ನ ಅಥವಾ ನಮ್ಮನೆ ತೋಟನ ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತಿದ್ದೀನಿ. ನೋಡಿ, ಇದು ಮೋಸಂಬಿ ಹಣ್ಣಿನ ಗಿಡ ಅಥವಾ ಸ್ವೀಟ್ ಮೆಲನ್ ಅಂತ ಹೇಳ್ತಾರೆ. ಒಂದು 10ರಿಂದ 11 ಬಿಟ್ಟಿದೆ. ನಾನು ಫಸ್ಟು ಮಾಡಿ ಮೇಲೆ ನಿಂತಿದ್ದೀನಿ, ಅಂದರೆ ಟೆರೇಸ್ ಮೇಲಿಂದ ತೋರಿಸ್ತಾ ಇದ್ದೀನಿ ಯಾವ್ಯಾವ ಗಿಡಗಳಿದೆ ಅಂತ. 2 ತೆಂಗಿನ ಮರ ಇದೆ, ಒಂದು ಸಪೋಟ ಮರ ಇದೆ, ಒಂದು ಮೋಸಂಬಿ ಗಿಡ ಇದೆ. ನೋಡಿ, ಸಪೋಟ ತುಂಬ ಬಲ್ತಿದೆ. ಎಷ್ಟೊಂದು ಚೆನ್ನಾಗಿದೆ ಅಂದರೆ ಬಾಳೆ ಗಿಡ ಇದೆ 2, ಮತ್ತು ಬಟರ್ ಫ್ರೂಟು ಒಂದು 6 ಮರಗಳಿದೆ. ನೋಡಿ ಎಷ್ಟು ತುಂಬಾ ಗಿಡಗಳಿದೆ. ಎಷ್ಟು ಅಂತ ಹೇಳಿದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಹಸ್ಬೆಂಡ್ಗೆಲ್ಲ ಕಷ್ಟ ಆಗುತ್ತೆ. ಆದ್ರೂ ನಾವೆಲ್ಲ ನೋಡ್ಕೋತಿರ್ತೀವಿ. ಆ ಎಲೆಗಳೆಲ್ಲ ಉದುರ್ತಾ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತೀವಿ. ಮತ್ತು ನಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಾವು ಗಿಡಗಳನ್ನ ಅದನ್ನು ಬೆಳೆಸ್ಬೇಕಾದ್ರೆ ಅಥವಾ ಅದಕ್ಕೆ ನೀರು ಹಾಕಬೇಕಾದ್ರೆ ಅವಾಗೆಲ್ಲ ನಮಗೆ ನೆಮ್ಮದಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ. ಈ ಮನೆ ಇದೆಯಲ್ಲ, ಇದು ಹಸ್ಬೆಂಡ್ ಕೆಲಸಕ್ಕೆ ಅಂತ ಇಟ್ಕೊಂಡಿರೋದು, ಮೋಲ್ಡಿಂಗ್ ರೂಮ್ ಅದು. ಸೊ ಇಲ್ಲೂ ಒಂದು ವಾಶ್ರೂಮ್ ಇದೆ. ಈ ಬ್ಯಾಕ್ ಸೈಡ್ ಬಂದರೆ ನೋಡಿ, ಇಲ್ಲೊಂದು ಬಾಳೆ ಗೊನೆ ಬಿಟ್ಟಿದೆ. ಎಷ್ಟು ದೊಡ್ಡ ಗೊನೆ ಬಿಟ್ಟಿದೆ ಅಂತ ಹೇಳಿದ್ರೆ, ಹಸ್ಬೆಂಡ್ ಹೇಳಿದ್ದಾರೆ ಗಿಡದಲ್ಲೇ ಹಣ್ಣಾಗಬೇಕು ಬಾಳೆಹಣ್ಣು, ಆಮೇಲೆ ನಾವು ಕೀಳೋಣ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಬಾಳೆಹಣ್ಣು ಅಂಥದ್ದು. ಏಲಕ್ಕಿ ಬಾಳೆಹಣ್ಣು ಆಲ್ರೆಡಿ ಒಂದು ಗೊನೆ ಬಿಟ್ಟಿತ್ತು. ನಾನು ಅದನ್ನು ಕಟ್ ಮಾಡಿದಾಗ ತೋರಿಸ್ತೀನಿ. ನೋಡಿ, ಇದು ಬಟರ್ ಫ್ರೂಟು ಗಿಡ. ಇಲ್ಲೂ ಹೂ ಬಿಟ್ಟಿದೆ, ಸುಮಾರು ಹೂಗಳು ಬಿಟ್ಟಿದೆ ಈ ಸಲ ಎಲ್ಲಾನು. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಬಟರ್ ಫ್ರೂಟು ನಮಗೆ ವರ್ಷಕ್ಕೆ 2 ಸಲ ಇಳುವರಿ ಬರುತ್ತೆ. ಅಂದರೆ 2 ಸಲ ಹೂ ಕಾಯಿನ ಕೊಡುತ್ತೆ. ಮತ್ತು ತುಂಬಾ ಒಳ್ಳೆಯದು ಹೆಲ್ತ್ಗೆ ಅದು. ಹಸ್ಬೆಂಡ್ ಅಂತೂ ನೋಡ್ತಾನೆ ಇರ್ತಾರೆ ಬಂದು. ಬಟರ್ ಫ್ರೂಟ್ ಗಿಡ ಅಂತ ಅವ್ರಿಗೆ ತುಂಬಾ ಇಷ್ಟ. ಅಮ್ಮಮ್ಮ ಅಂದರೆ ಹೋದ್ಸಲಿ 4 ಮರದಿಂದ 4 ಮರದಿಂದ ನಮಗೆ ಮೋರ್ ದ್ಯಾನ್ 30,000 ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಸೊ ಈ ಟೈಮು ಅಷ್ಟೇ 6 ಗಿಡ. ನಮ್ಮ ಮನೆ ತುಂಬಾ ದೊಡ್ಡ ಮನೆ, ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನಮಗೆ. ಸೊ ಕೆಲಸಕ್ಕೆಲ್ಲ ಹೋಗಬೇಕು, ಮನೆಯೆಲ್ಲ ಕ್ಲೀನ್ ಮಾಡೋದು, ಮೇಂಟೆನೆನ್ಸು. ಸಂಡೇ ಆದರೆ ಅದೇ ಕೆಲಸ ಇರುತ್ತೆ ನಮಗೆ. ಸೊ ಬನ್ನಿ, ಇವಾಗ ನಮ್ಮ ಮನೆ ಇರೋಂಥ ಬಟರ್ ಫ್ರೂಟ್ ನಮ್ಮ ಮುಂದೆ ಇರೋ ಅಂಥ ಗಿಡಗಳನ್ನ ತೋರಿಸ್ತೀನಿ. ಅದು ಬ್ಯಾಕ್ ಸೈಡ್ ಆಯಿತು. ನೋಡಿ, ಕಾಯಿ ಬಿದ್ದಿದ್ದನ್ನೆಲ್ಲ ಇಲ್ಲೇ ಇಟ್ಟಿರ್ತೀವಿ. ಸೊ ಇಲ್ಲಿ ತೆಂಗಿನ ಮರ ಇದೆ ಮನೆ ಮುಂದೆನೂ, ಮತ್ತು ಸೀಬೆ ಗಿಡ ಇದೆ. ನೋಡಿ, ಎಷ್ಟು ಇನ್ನೂ ಮೇಲ್ಗಡೆ ಸಪೋಟ ತುಂಬಾ ಇದೆ, ಮತ್ತು ತುಂಬಾ ದಪ್ಪನೂ ಇದೆ. ಸೀಮೆ ಬದನೆಕಾಯಿ ಗಿಡನೂ ಹಾಕಿದ್ದೀವಿ, ಸುಮಾರು ಬಳ್ಳಿಗಳು. ನೋಡಿ, ರೋಸ್ ಪ್ಲ್ಯಾಂಟ್ ಫ್ರಂಟ್ ಗೇಟ್ ಹತ್ರ ಅದು. ಇದು ಸೀಬೆ ಹಣ್ಣಿನ ಗಿಡ. ಅದಂತೂ ಸೆಪ್ಟೆಂಬರ್ ಅಂದರೆ ಗೌರಿ ಹಬ್ಬದ ಸೀಸನಲ್ಲಂತೂ ಅಷ್ಟು ಸೀಬೆಕಾಯಿ ಬಿಡುತ್ತೆ, ತುಂಬಾ ಸೀಬೆಕಾಯಿ. ಬಟರ್ ಫ್ರೂಟು ಇದು ಫ್ರಂಟು. ನೋಡಿ, ನಮ್ಮ ಮಹಾನ್ ನಮ್ಮ ನಾಯಿ ಅಲ್ಲೇ ಕಟ್ಟಾಕೋದು ನಾವು ದಿನ. ಅಲ್ಲಿ ಕಾರ್ ಇದೆ ಶೆಡ್ಡಲ್ಲಿ ಒಳಗಡೆ ಈ ಸೈಡಲ್ಲಿ. ಈ ಕಡೆ ಬಟರ್ ಫ್ರೂಟು 1 2 3 ಮರ ಇದೆ. ಈ ಕಡೆ ಒಂದು 4 ಮರ. ಮನೆ ಹಿಂದೆ 2 ಇದೆ ಬಟರ್ ಫ್ರೂಟು, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇದು ಸೋಲಾರ್ ಸಿಸ್ಟಮ್ ಇಲ್ಲಿದೆ. ಅಲ್ಲಿ ಹಸ್ಬೆಂಡ್ ನೋಡಿ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ತೆಂಗಿನ ಮರ ಅದು ಹಿಂದಗಡೆ ಇರೋದು ನಮ್ಮ ಮನೆಯವ್ರು, ದೊಡ್ಡಪ್ಪ ಅವ್ರ ಮನೆಯವ್ರದ್ದು. ಸೊ ಬನ್ನಿ, ಈಗ ನಗ್ತಾವ್ರೆ ಅವ್ರು, ವೀಡಿಯೋ ಮಾಡ್ತಾವಳೆ ಇವಳು ಅಂತ. ಎಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಹಸ್ಬೆಂಡ್ ಅಂತೂ ಎಷ್ಟು ಮನೆ ಅಂದಮೇಲೆ ಒಂದು ಸ್ವಿಚ್ ಬೋರ್ಡ್ ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ, ಅದು ಇದು ಜಾಸ್ತಿ ಕೆಲಸ ಮಾಡ್ತಾನೇ ಇರ್ತಾರೆ ಹಸ್ಬೆಂಡು. ಯಾವಾಗಲೂ ಒಂದು ಕ್ರ್ಯಾಕ್ ಆಗಲಿ, ಒಂದು ನೀರು ಲೀಕ್ ಆಗಲಿ ಎಲ್ಲನೂ ನೋಡ್ಕೋತಾನೆ ಇರ್ತಾರೆ. ಸೊ ಮನೆ ಸುತ್ತ ತೊಳೆಯೋದು. ಬೆಕ್ಕು ಇಟ್ಟಿದ್ದೀವಿ. ಬೆಕ್ಕು ಇಟ್ಟಿರೋ ರೀಸನ್ ಅಷ್ಟೇ, ಇಲಿ ಬಂದು ಕಾರ್ ಒಳಗಡೆ ಇರೋ ವಯರ್ನೆಲ್ಲ ಕಟ್ ಮಾಡ್ತಿತ್ತು. ಸೊ ಅದನ್ನು ತಡೆಯೋಕ್ಕೋಸ್ಕರ ಇಟ್ಟಿದ್ದೀವಿ. ನೋಡಿ, ನರ್ಸರಿಯಿಂದ ಮೊನ್ನೆ ಒಂದು ಸೀಬೆಕಾಯಿ ಗಿಡ ತಂದೀವಿ. ಸೀಬೆ ಮರ ಇದೆ ಆ್ಯಕ್ಚುಲಿ. ಸೀಬೆ ಗಿಡ ಅದು ಅಂದರೆ ಒಳಗಡೆ ಪಿಂಕ್ ಇರುತ್ತಲ್ಲ ಸೀಬೆ ಗಿಡ, ಆ ಥರದ್ದು. ಇಲ್ಲಿ ನೋಡಿ, ವೈಟ್ ರೋಸು. ಇದು ಬಳ್ಳಿ ಥರ ಬಿಡುತ್ತೆ, ಮತ್ತು ಬಂಚ್ ಆಫ್ ವೈಟ್ ರೋಸಸ್ ಬಿಡುತ್ತೆ. ಆಲ್ರೆಡಿ ನಾನು ತೋರಿಸಿದ್ದೀನಿ ಇದನ್ನು ಗಿಡ ನಿಮಗೆ. ಸೊ ನನಗಂತೂ ತುಂಬಾ ಇಷ್ಟ, ಏಕೆಂದರೆ ನನಗಿದು ದಿನ ಪೂಜೆಗಾಗುತ್ತೆ ಹೂ. ಸೊ ಅದಕ್ಕೆ ನನಗಿದು ತುಂಬ ಇಷ್ಟ. ನೋಡಿ, ಎಷ್ಟೊಂದು ಹೂವಿದೆ. ಕಾರಲ್ಲಿ ಒಂದು ಶಿವ ಇದೆ ನಮ್ಮ ಹತ್ರ, ಈಶಾ ಫೌಂಡೇಶನ್ನಿಂದ ತಂದಿರೋದು. ಅದು ತುಂಬಾ ಚೆನ್ನಾಗಿದೆ. ಆ ದೇವ್ರಿಗೆ ನನ್ನ ಹಸ್ಬೆಂಡ್ ಯಾವಾಗಲೂ ಈ ರೋಸ್ ಕೀಳಬೇಡ, ನನಗೆ ಬೇಕು ಕಾರಲ್ಲಿ ಮಾಡ್ಸೋಕ್ಕೆ ಅಂತ ಕೇಳ್ತಿರ್ತಾರೆ. ನೋಡಿ, ಇಲ್ಲಿ ಅರಿಶಿನ ಗಿಡ ನಾನು ಹಾಕಿರೋದು ಇಷ್ಟೇ ರೀಸನು. ಇಡ್ಲಿ ಮಾಡಿದಾಗ ಇಡ್ಲಿಗೆ ಬಾಳೆ ಎಲೆ ಹಾಕ್ತೀನಿ, ಇಲ್ಲ ಅರಿಶಿನ ಎಲೆ ಹಾಕ್ತೀನಿ. ಇದು ಸೀಮೆ ಬದನೆಕಾಯಿ ಗಿಡ. ನೋಡಿ ಎಷ್ಟು ಮೊಗಿದೆ ಅಂದರೆ ಮೋರ್ ದ್ಯಾನ್ ಒಂದು ಬಂಚಲ್ಲಿ 12 ಅಥವಾ 13 14ವರೆಗೂ ಇರುತ್ತೆ. ಮೋರ್ ದ್ಯಾನ್ 15 ಇರುತ್ತೆ ಅಂತಲೇ ಹೇಳ್ಬೋದು, ಬಡ್ಸ್ ಅಥವಾ ಮೊಗ್ಗುಗಳು. ಇಲ್ಲಿ ನೋಡಿ, ಸೀಮೆ ಬದನೆಕಾಯಿ ಗಿಡ ಇದೆ. ಮತ್ತು ಇಲ್ಲಿ ಒಂದು ಲೋಟಸ್ದು ಬೀಜನ ಹಾಕಿದೆ, ಅದು ಚಿಗುರ್ತಾ ಇದೆ. ನಿಮಗೆ ಕಾಣಿಸಲ್ಲ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ನಾನು ನಿಮಗೆ ತೋರಿಸ್ತೀನಿ. ಇದು ಅರಿಶಿನ ಗಿಡ. ಇದು ಸ್ಪೈಡರ್ ಪ್ಲ್ಯಾಂಟ್. ಅದು ಮನೆ ಒಳಗೂ ತೊಗೊಂಡೋಗಿ ಇಡ್ತೀನಿ ವರಮಹಾಲಕ್ಷ್ಮಿ ಗಣಪತಿ ಹಬ್ಬಕ್ಕೆಲ್ಲ. ಇದು ನಾಗದೆಳೆ ಗಿಡ. ಅದು ಇನ್ಸುಲಿನ್ ಗಿಡ. ಇದು ಅದು ಸೀಮೆ ಬದನೆಕಾಯಿ ಗಿಡನ ಬಳ್ಳಿ ಸೀಬೆ ಗಿಡಕ್ಕೆ ಅದು ಫುಲ್ ಹಬ್ಕೊಂಡಿದೆ. ಇದು ಗಜನಿಂಬೆ ಗಿಡ.
ಮತ್ತು ಇದು ಬಟರ್ ಫ್ರೂಟ್ ಗಿಡನ ನಾವು ಬೀಜನ ಗಿಡ ಮಾಡಿ ಇಟ್ಟಿದ್ದೀವಿ ನಮ್ಮ ತೋಟಕ್ಕೆ ಹಾಕೋಕ್ಕೆ ಅಂತ. ಇಲ್ಲೂ ಸುಮಾರು ಇದೆ ನೋಡಿ, 4 ಬಟರ್ ಫ್ರೂಟ್ ಗಿಡ. ಇದು ಮುತ್ತಮಲ್ಲೆ ಅಂತ ದಿನಾ ಹೂ ಬಿಡುತ್ತೆ, ಅದಕ್ಕೇನು ಸೀಸನ್ ಅನ್ನೋದಿಲ್ಲ. ಸೊ ಇದು ಇಲ್ಲೂ ಒಂದು ಬಟರ್ ಫ್ರೂಟ್ ಇದೆ. ಇದು ಸಪೋಟ ಮರ, ನಾನು ತೋರಿಸಿದ್ನಲ್ಲ ಮಾಡಿ ಮೇಲೆ ನಿಂತ್ಕೊಂಡು ಸಪೋಟ ಹಣ್ಣು ಎಷ್ಟೊಂದು ಬಿಟ್ಟಿದೆ ಅಂತ. ಇದು ಪಿಯರ್ ಫ್ರೂಟ್ ಅಥವಾ ಮರಸೇಬು ಗಿಡ ಅಂತ ಹೇಳ್ತಿದ್ರು ಅದು. ಇದು ಒಂದು ಬಟರ್ ಫ್ರೂಟ್ ಇದೆ ಇಲ್ಲೊಂದು, ಮತ್ತು ಬಾಳೆ ಗಿಡ, ಇಲ್ಲೊಂದು ಬಾಳೆ ಗಿಡ ಇದೆ. ಇದರಲ್ಲೂ ಬಾಳೆ ಗೊನೆ ಬಿಟ್ಟಿದೆ. ನಾನು ಹೇಳಿದ್ನಲ್ಲ 2ರಲ್ಲೂ 2 ಗೊನೆ ಇದೆ ಅಂತ, ಅದು. ಸೊ ಇಲ್ಲೂ ಒಂದು ಮುತ್ತಮಲ್ಲೆ ಸುತ್ತ ಹಾಕ್ಕೊಂಡಿದ್ದೀವಿ, ಮತ್ತು ಒಂದಲ್ಗ ಗಿಡನೂ ಹಾಕಿದ್ದೀವಿ. ಇಲ್ಲಿ ವಾಟರ್ ಆ್ಯಪಲ್ ಇದು ಹಣ್ಣು ಬಿಟ್ಟಾಗ ನಾನು ನಿಮ್ಗೆ ತೋರಿಸ್ತೀನಿ. ಇದು ದೊಡ್ಡದಾಗಿದೆ ಇವಾಗ. ಸೊ ಇಲ್ಲೊಂದು ಸೀಮೆ ಬದನೆಕಾಯಿ ಗಿಡ ಹಾಕಿದ್ದೀವಿ ನೋಡಿ, ಇದು ದಾಸವಾಳ ಗಿಡ. ಇದು ಬಾಳೆಗೊನೆ ನಾನು ಮಾಡಿ ಮೇಲಿಂದ ನಿಂತ್ಕೊಂಡು ತೋರಿಸಿದ್ನಲ್ಲ, ಅದು ಎಷ್ಟು ದಪ್ಪ ಇದೆ ನೋಡಿ. ಬಾಳೆಗೊನೆ ಅಥವಾ ಬಾಳೆಕಾಯಿ ಅಷ್ಟೇ ತುಂಬಾ ದಪ್ಪ ಇದೆ. ಹಣ್ಣಾಗಲಿ ನಾನು ನಿಮಗೆ ತೋರಿಸ್ತೀನಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನನಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ ಆರೆಂಜ್ ಕಲರ್ ರೋಸ್ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಸೈಡಲ್ಲಿ, ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಅದೊಂದು ಬಟರ್ ಫ್ರೂಟು, ಇದು ಒಂದು ರೋಸು. ಲೇಖನ ಒಂದೊಂದು ಟೈಮ್ ಕೇಳ್ತಾಳೆ, ನನಗೆ ರೋಸ್ ಕೊಡು ಅಂತ. ಅದು ಇದು ನೋಡಿ, ಇದು ಸೀಬೆ ಗಿಡ. ಇದು ಅಷ್ಟೇ ನಾವು ಫಾರ್ಮಿಂದ ತಂದು ಹಾಕಿರೋ ಅಂಥ ಗಿಡ, ತುಂಬಾ ಚೆನ್ನಾಗಿದೆ. ಇದು ರಾಮನ ಫಲ ಅಂತೆ. ಇದನ್ನು ತುಂಬ ದೊಡ್ಡದಾಗಿತ್ತು, ಹಸ್ಬೆಂಡ್ ಕಟ್ ಮಾಡಿದ್ರು ಮರ ಅದು ನೋಡಿ. ಆಮೇಲೆ ಇಲ್ಲಿ ದೊಡ್ಡದೊಂದು ಕನಕಾಂಬರ ಗಿಡ ಇತ್ತು. ಆ ಕನಕಾಂಬರ ಗಿಡದಿಂದ ಸೀಡ್ಸ್ ಎಲ್ಲ ಸ್ಪ್ಲಿಟ್ಟಾಗಿ ತುಂಬ ಕನಕಾಂಬರ ಸಸಿಗಳು ಬಂದಿದೆ. ಇದನ್ನು ಹಳೆ ಮನೆ ಹತ್ರ ಹಾಕಬೇಕು, ಅದಕ್ಕೋಸ್ಕರ ಸಸಿ ಬಿಟ್ಟಿದ್ದೀವಿ. ಇಲ್ಲಿ ಫ್ರಂಟ್ ಬರ್ತಾಯಿದ್ದೀನಿ ನೋಡಿ, ಫ್ರಂಟ್ ವೇಯಿಂದ. ಇಲ್ಲೂ ಅಷ್ಟೇ ತುಂಬಾ ಗಿಡಗಳಿದೆ ಫ್ರಂಟು ನೋಡಿ. ಆವಾಗಲೇ ಮೇಲ್ ವ್ಯೂವಿಂದ ತೋರಿಸಿದ್ನಲ್ಲ ಟೆರೇಸಿಂದ ನಿಂತ್ಕೊಂಡು, ಅದು ಈಗ ಮನೆ ಮುಂದೆ ಅದು ಡ್ರೈನೇಜ್ಗೆಲ್ಲ ರೋಡೆಲ್ಲ ಓಪನ್ ಮಾಡಿ ಆ ಥರ ರೋಡ್ ಸರಿ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಮರಳೆ ಗಿಡ ಇದೆ. ಇಲ್ಲೂ ಅಷ್ಟೇ ಒಂದು ಕಾಕಡ ಗಿಡ, ಒಂದು ಮುತ್ತಮಲ್ಲೆ. ಇಲ್ಲಿ ದೊಡ್ಡ ಬಟರ್ ಫ್ರೂಟು. ಇಲ್ಲಿ ನೋಡಿ, ಇಲ್ಲೂ 3 ಬಟರ್ ಫ್ರೂಟ್ ಮರ ಇದೆ. ಇದು ಪುಟಾಣಿದು, ಈಗ ಇದು ಸಹ ಮೊಗ್ಗುಬಿಟ್ಟಿದೆ. ಇದು ಲೆಮನ್ ಗ್ರಾಸು, ಟೀಗೆಲ್ಲ ಯೂಸ್ ಮಾಡ್ತೀವಿ. ಇದು ಗೊತ್ತಾ ಯಾವುದು ಅಂತ? ಇದು ಪಲಾವ್ ಎಲೆ ಅಥವಾ ಚಕ್ಕೆ ಮರ ಅಂತ ಕರೀತಾರೆ. ಈ ಲೀಫೆಲ್ಲ ಬಿದ್ದೋದ್ರೆ ನಾನು ಎತ್ತಿಟ್ಕೊಂಡಿರ್ತೀನಿ, ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಪಲಾವ್ಗೆ ಹಾಕ್ತೀವಿ. ಅಲ್ಲೂ ಒಂದು ಲೆಮನ್ ಗ್ರಾಸ್ ಇದೆ. ಇಲ್ಲಿ ನೋಡಿ ಬಟರ್ ಫ್ರೂಟು ಎಷ್ಟು ಹೂ ಬಿಟ್ಟಿದೆ ಅಂತ ಹೇಳಿದ್ರೆ ತುಂಬ ಉದುರುತ್ತೆ, ಅಷ್ಟೊಂದೇನು ಕಾಯಿ ಬಿಡಲ್ಲ. ನೋಡೋಣ ಎಷ್ಟು KG ಬಿಡುತ್ತೆ ಅಂತ ಈ ಸಲ ಕೌಂಟ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ 2 ಮರದಲ್ಲೂ ತುಂಬಾ ಹೂ ಬಿಟ್ಟಿದೆ. ಈಗ ನಾವು ಔಷಧಿ ಎಲ್ಲ ಹೊಡಿಬೇಕು, ಮತ್ತು ಇದನ್ನು ಅದಕ್ಕೆ ಗೊಬ್ಬರನೂ ಸಹ ಹಾಕಬೇಕು. ಇದು ನೋಡಿ, ನಾನು ಹೇಳಿದ್ನಲ್ಲ ಪಲಾವ್ ಎಲೆದೆಲ್ಲ ಎತ್ತಿಡ್ತಾ ಇದ್ದೀನಿ ಅಂತ, ಅದು ಪಲಾವ್ ಎಲೆ. ಇಲ್ಲಿ ಇನ್ನೊಂದು ನಿಮಗೆ ತೋರಿಸೋದು ಮರ್ತ್ಬಿಟ್ಟೆ, ಇದು ಬಾಯಿ ಬಸಳೆ ಗಿಡ ಅಂತ ಹೇಳ್ತಾರೆ. ಬಸಳೆ ಸೊಪ್ಪು, ಅದನ್ನು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀನಿ. ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ, ಇದು ಒಂದಲ್ಗ ಎಲೆ ಅಥವಾ ಬ್ರಾಹ್ಮಿ ಅಂತ ಹೇಳ್ತಾರೆ. ಇದರಲ್ಲಿ ಚಟ್ನಿ ಮಾಡಬೇಕು, ಮತ್ತು ಇದರಿಂದ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ಪಾಟಲ್ಲಿರೋ ಅಂಥದ್ದು ಸ್ಪೈಡರ್ ಪ್ಲ್ಯಾಂಟ್, ರೋಸ್, ಮತ್ತು ಮನೆ ಮುಂದೆನೂ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ನಮ್ಮ ಹತ್ರ ಇದೊಂದು ಒಂದು ಸ್ಟೇಜ್ ಇದೆ ಅಂತಲೇ ಹೇಳ್ಬೋದು. ಡೋರ್ ಎಂಟ್ರೆನ್ಸಲ್ಲೇ ಅಲ್ಲಿ ಆಂಜನೇಯನ ಫೋಟೋ ಹಾಕಿದ್ದೀನಿ. ಸೊ ಇಲ್ಲಿ ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಡೋರ್ ಮುಂದೆನೇ. ಇದು ನಮ್ಮ ಗಿಡದ ಆಲೂಗೆಡ್ಡೆ, ಪುಟಾಣಿ ಆಲೂಗೆಡ್ಡೆ ಬಿಟ್ಟಿತ್ತು ನೋಡಿ. ಇಲ್ಲಿ ಮನಿ ಪ್ಲ್ಯಾಂಟು, ಅದನ್ನೆಲ್ಲ ಡಸ್ಟಿಂಗ್ ಮಾಡಬೇಕು ಈ ಸಂಡೇ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ವ್ಲಾಗ್ನ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಸೀಮೆ ಬದನೆಕಾಯಿ ಗಿಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್.